Hi everyone, welcome back to my commerce class. Dear students, today we are going to discuss with regard to the accounting equation. So what is accounting equation, what is the need of doing it, and how we are going to work out problems on accounting equation. So as we already know, accounting equation is a matching concept, okay? So it's a dual concept what we follow in double entry system of accounting, the debit and credit. These two aspects are going to impact on assets and liabilities. So therefore, accounting equation is a mechanism wherein the assets of the company will be equal to liabilities and capital. Okay, this can be represented like this. Okay, assets is equal to liabilities plus capital. Okay, ಒಂದು ಬಿಸ್ನೆಸ್ಸಲ್ಲಿ ನಾವೇನು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ, ಪ್ರತಿ ಟ್ರಾನ್ಸಾಕ್ಷನಲ್ಲೂ ಕೂಡ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇರುತ್ತೆ. ಸೊ ಅದರ ಇಂಪ್ಯಾಕ್ಟು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಮೇಲೆ ಆಗುತ್ತೆ. ಸೊ ಅಲ್ಟಿಮೇಟಾಗಿ ನಾವು ಒಂದು ಪೀರಿಯಡ್ ಎಂಡಲ್ಲಿ ಅದರ ಟೋಟಲ್ನ ಮಾಡಿದಾಗ ಟೋಟಲ್ ಅಸೆಟ್ಸ್ ಏನಿದೆ ಅದು ಯಾವುದಕ್ಕೆ ಸಮ ಇರುತ್ತೆ, ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸಿಗೆ ಸಮ ಇರುತ್ತೆ. ಓಕೆ, ಸೊ ನಮಗೆ ಗೊತ್ತಿರೋ ಹಾಗೆ ಈಗ ಬ್ಯಾಲೆನ್ಸ್ ಶೀಟನ್ನ ನಾವು ಟಿ ಶೇಪಲ್ಲಿ ಬ್ಯಾಲೆನ್ಸ್ ಶೀಟನ್ನು ನಾವು ಹಾಕ್ಕೊಂಡ್ರೆ ಏನು ನಾವು ಒಂದು ಕಡೆ ಲಯಬಿಲಿಟೀಸ್ ಅಂತ ತೋರಿಸ್ತೀವಿ, ಮತ್ತೊಂದು ಕಡೆ ಅಸೆಟ್ಸ್ ಅಂತ ತೋರಿಸ್ತೀವಲ್ವಾ. ಸೊ ದಿಸ್ ಟೋಟಲ್ ಅಸೆಟ್ಸ್ ವಿಲ್ ಬಿ ಈಕ್ವಲ್ ಟು ದ ಟೋಟಲ್ ಲಯಬಿಲಿಟೀಸು. ಈ ಲಯಬಿಲಿಟೀಸಲ್ಲಿ ಏನೇನು ಸೇರಿಕೊಳ್ಳುತ್ತೆ, ಕ್ಯಾಪಿಟಲ್ ಕೂಡ ಇರುತ್ತೆ. ಸೊ ಹಾಗಾಗಿ ಸೊ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ assets. That's what we call it as accounting equation. ಫಾರ್ ಎಕ್ಸಾಂಪಲ್ ಈಗ ಕ್ಯಾಪಿಟಲ್ ಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸು. ಹಾಗೆ ಲಯಬಿಲಿಟೀಸ್ ಬೇಕು ಅಂದಾಗ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಸೊ ಈ ಬೇಸಿಕ್ ಈಕ್ವೇಷನ್ ಬೇಸಿಸ್ ಮೇಲೆ ನಾವು ಬೇರೆ ಮಿಸ್ಸಿಂಗ್ ವ್ಯಾಲ್ಯೂಸನ್ನು ಕೂಡ ಕಂಡುಹಿಡ್ಕೋಬೋದಾಗಿದೆ. ಓಕೆನಾ. ಸೊ ಇದು ಯಾವ ರೀತಿ ಈ ಟ್ರಾನ್ಸಾಕ್ಷನ್ ಇಂಪ್ಯಾಕ್ಟ್ ಆಗುತ್ತೆ, ಪ್ರತಿಯೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೂಡ ಯಾವ ರೀತಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಹೌ ಇಟ್ ಇಸ್ ಗೋಯಿಂಗ್ ಟು impact on, how it is going to affect on the assets and liabilities. Let us understand. Okay, commenced business with cash of rupees 1,20,000. One simple example. ಸೊ ನಮಗೇನಾಗುತ್ತೆ, ಈಗ ಈ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನಿಂದ ನಮಗೆ ಗೊತ್ತಿರೋ ಹಾಗೆ ವೆನ್ ದ ಕ್ಯಾಶ್ ಈಸ್ ಇಂಟ್ರೊಡ್ಯೂಸ್ಡ್, ಕ್ಯಾಶ್ ಈಸ್ ಕಮಿಂಗ್ ಟು ಅವರ್ ಬಿಸ್ನೆಸ್. ಹೌದಾ. ಸೊ ನಾವು ಅದನ್ನೇನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಹಾಕ್ಕೊಳ್ತೀವಿ. ಮಿಸ್ಟರ್ ರಮೇಶ್ ಅಥವಾ ಶೇರ್ ಕ್ಯಾಪಿಟಲು ಯಾವುದೇ ಆಗಲಿ, ಕ್ಯಾಶ್ ಬಂದಿದೆ, ಸೊ ಕ್ಯಾಶ್ ಅಕೌಂಟಿಗೆ ಅಮೌಂಟ್ ಬರ್ತಾ ಇದೆ. ಹಾಗೆಯೇ ಕ್ಯಾಪಿಟಲ್ ಅಕೌಂಟಿಗೆ ಕೂಡ ನಾವು ಆರ್ ಅಕೌಂಟ್ ಅಥವಾ ರಮೇಶ್ ಅಕೌಂಟಲ್ಲಿ ಕ್ಯಾಪಿಟಲ್ ಅಕೌಂಟ್ ಕೂಡ ಎಂಟ್ರಿನ ಮಾಡ್ತೀವಿ. ಸೊ ಕ್ಯಾಪಿಟಲ್ ಏನದು ಲಯಬಿಲಿಟೀಸಲ್ಲಿ ತೋರಿಸ್ತೀವಿ, ಕ್ಯಾಶ್ ಏನಾಗುತ್ತೆ ಅಸೆಟ್ ಅಂತ ಆಗುತ್ತೆ. ಓಕೆನಾ. ಸೊ ಈಗ ನಾವು ಈ ಈಕ್ವೇಷನ್ನ ಹಾಕ್ಕೊಳ್ಳೋದಾದರೆ ನೋಡಿ, ಇಲ್ಲಿ ಇದೆಯಲ್ವಾ, ಈ ಈಕ್ವೇಷನನ್ನು ನಾವು ತೊಗೊಳ್ಳೋದಾದರೆ ಕ್ಯಾಶ್ ಇಲ್ಲಿ ಬಂತು. ಸೊ ಕ್ಯಾಶ್ ಈಸ್ ಎನ್ ಅಸೆಟ್ 1,20,000. ಕ್ಯಾಪಿಟಲ್ ಹಾಕ್ಕೊಂಡ್ವಿ, ಕ್ಯಾಪಿಟಲ್ ಇಸ್ ಆಲ್ಸೋ 1,20,000. ಬೇರೆ ಲಯಬಿಲಿಟೀಸ್ ಇಲ್ಲ. ಸೊ ಅಲ್ಲಿಗೇನಾಯಿತು, ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್. ಲಯಬಿಲಿಟೀಸ್ ವಿಚ್ ಇನ್ಕ್ಲೂಡ್ಸ್ ಕ್ಯಾಪಿಟಲ್. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್. ಓಕೆ. ಸೊ ಅಂದರೆ ನಾವು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದರ ಇಂಪ್ಯಾಕ್ಟು ಒಂದು ಅಸೆಟ್ಸ್ ಕಡೆ ಇರುತ್ತೆ, ಮತ್ತೊಂದು ಲಯಬಿಲಿಟೀಸ್ ಕಡೆ ಇರುತ್ತೆ, ಅಥವಾ ಎರಡೂ ಅಸೆಟ್ಸ್ ಕಡೆನೇ ಇರ್ಬೋದು. ಬಟ್ ಅಲ್ಟಿಮೇಟಾಗಿ ನಾವು ಟೋಟಲ್ ಮಾಡಿದಾಗ ದ ಟೋಟಲ್ ಅಸೆಟ್ಸ್ ವಿಲ್ ಬಿ ಈಕ್ವಲ್ ಟು ದ ಟೋಟಲ್ ಲಯಬಿಲಿಟೀಸು. ಸೊ ಈ ಥರದಲ್ಲಿ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದನ್ನು ನಾವೀಗ ನೋಡಿ, ಒಂದಷ್ಟು ಟ್ರಾನ್ಸಾಕ್ಷನ್ಸ್ ತೊಗೊಂಡಿದ್ದೀನಿ. ಈ ಟ್ರಾನ್ಸಾಕ್ಷನ್ಸು ಯಾವ ರೀತಿಯಾಗಿ ಅದು ಇಂಪ್ಯಾಕ್ಟ್ ಆಗುತ್ತೆ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಅನ್ನೋದಕ್ಕೆ ಒಂದು ಫಾರ್ಮ್ಯಾಟ್ ಇದೆ ನೋಡಿ. ಈ ಫಾರ್ಮ್ಯಾಟ್ ಫಾಲೋ ಮಾಡ್ತೀವಿ ನೋಡಿ, ಈ ಒಂದು ಫಾರ್ಮ್ಯಾಟ್ ಇದೆ. ಸೊ ದ ಎಫೆಕ್ಟ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಯಾವುದ್ರ ಮೇಲೆ, ಅಕೌಂಟಿಂಗ್ ಈಕ್ವೇಷನ್ ಮೇಲೆ. ನೋಡಿ, ಇಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಬರ್ಕೊಂಡಿದ್ದೀವಿ. ಏನು ಬರ್ಕೊಂಡಿದ್ದೀವಿ ನೋಡಿ, ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆದಾಗಲೂ ಕೂಡ ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಮೇಲೆ ಯಾವ ರೀತಿ ಅದರ ಇಂಪ್ಯಾಕ್ಟ್ ಆಗುತ್ತೆ. ನೀವು ಈಕ್ವೇಷನ್ ಹಾಕ್ಕೊಂಡು ನೋಡಿ, ನೀವು ಈಕ್ವೇಷನ್ ಅಂತ ಹಾಕ್ಕೊಂಡಾಗ ಅಸೆಟ್ಸು ನಮ್ಮ ಲಯಬಿಲಿಟೀಸಿಗೆ ಸಮ ಇರುತ್ತೆ. ಇದು ಹೇಗೆ ಇದು ಈಕ್ವಲ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಈಗಾಗಲೇ ನಾವು ತೊಗೊಂಡ ಸೇಮ್ ಟ್ರಾನ್ಸಾಕ್ಷನ್ ಇಲ್ಲಿದೆ ನೋಡಿ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆಫ್ 2 lakhs. ಒಂದು ಕ್ಯಾಶ್ ಮೇಲೆ ಇಂಪ್ಯಾಕ್ಟ್ ಆದರೆ ಇನ್ನೊಂದು ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹೌದಾ. ನೋಡಿ, ಅದನ್ನು ಇಲ್ಲಿ ಬರೆದಿದ್ದೀವಿ.
ಸೊ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ, ಕ್ಯಾಪಿಟಲು ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಮ್ಮ ಈಕ್ವೇಷನ್ ಏನು ಬರುತ್ತೆ, ಅಕೌಂಟಿಂಗ್ ಈಕ್ವೇಷನ್ನು ಅಸೆಟ್ಸ್ 2 lakhs ಆ್ಯಂಡ್ ಲಯಬಿಲಿಟೀಸ್ ಟೋಟಲ್ ಆಫ್ ದಿಸ್ 2 lakhs. ಓಕೆ, ಸೆಕೆಂಡ್ ಈಕ್ವೇಷನ್ ತೊಗೊಳ್ಳೋಣ. ಪರ್ಚೇಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್ ₹20,000. ಸೊ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಯು ಆರ್ ಗೆಟಿಂಗ್ ಅಸೆಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಏನು ಮಾಡ್ತಿದ್ದೀರಾ, ಕ್ಯಾಶ್ ಪೇಮೆಂಟನ್ನು ಮಾಡ್ತಾಯಿದ್ದೀರಾ. ಸೊ ನೋಡಿ, ಇಲ್ಲಿ ಎರಡೂ ಇಂಪ್ಯಾಕ್ಟು ಯಾವುದ್ರ ಮೇಲೆ ಆಗ್ತಾ ಇದೆ, ಅಸೆಟ್ಸ್ ಮೇಲೆ ಆಗ್ತಾ ಇದೆ. ಸೊ ಪ್ಲಸ್ 20,000 ಅಸೆಟ್ಸ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಯು ಆರ್ ಪೇಯಿಂಗ್ ಕ್ಯಾಶ್, ಸೊ ದೇರ್ ಫೋರ್ ಮೈನಸ್ ಆಗ್ತಾ ಇದೆ. ಅಸೆಟ್ಸು ಪ್ಲಸ್ ಆಗ್ತಾ ಇದೆ, ಕ್ಯಾಶು ಮೈನಸ್ ಆಗ್ತಾ ಇದೆ. ಸೊ ಅವಾಗ ಏನಾಗಿತ್ತು, ಪ್ಲಸ್ಸು ಮೈನಸ್ಸು ಮತ್ತೆ ಅಗೇನ್ ನಿಮ್ಮ ಟೋಟಲ್ ಅಸೆಟ್ಸ್ ಎಷ್ಟಿದೆ, 2 lakhs ಇದೆ. ಇಲ್ಲೇನು ಡಿಸ್ಟರ್ಬ್ ಆಗಿಲ್ಲ, ಕ್ಯಾಪಿಟಲ್ 2 lakhs ಇದೆ. ನಿಮ್ಮ ನ್ಯೂ ಈಕ್ವೇಷನ್ ಪ್ರಕಾರ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಹಾಗೆ ಉಳ್ಕೊಂತು, ಆಯಿತಾ. ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ, ಸೋಲ್ಡ್ ಗೂಡ್ಸ್ ಫಾರ್ ₹30,000. ನೋಡಿ, ಇಲ್ಲಿ ಏನು ಎರಡು ಬರ್ತಕ್ಕಂಥದ್ದು. ಒಂದು ಗೂಡ್ಸ್ ಅಂದರೆ ಸ್ಟಾಕ್ ಅಂದರೆ ಎಗೇನ್ ಏನಾಗುತ್ತೆ, ಅಸೆಟ್ ಅಂತಲೇ ಆಗುತ್ತೆ, ಹೌದಾ. ಸೊ ಒಂದು ಅಸೆಟ್ಟು, ಮತ್ತೊಂದೇನು ಕ್ಯಾಶು ಕೂಡ ಅಸೆಟ್ಟು. ಸೊ ಎರಡೂ ಅಸೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಹೇಗೆ ತೋರಿಸೋದು ಅಂತೇಳಿ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ನೋಡಿ ಇಲ್ಲಿ ನಮ್ಮಿಂದ ಗೂಡ್ಸ್ ಹೋಗಿರೋದ್ರಿಂದ ಇದು ಮೈನಸ್ ಆಗ್ತಾ ಇದೆ. ಸೇಲ್ ಮಾಡಿದಾಗ ಕ್ಯಾಶ್ ಬರ್ತಾ ಇದೆ, ಅದು ಆ್ಯಡ್ ಆಗ್ತಾ ಇದೆ ಎಗೇನ್ ಇಲ್ಲೇ. ಅಂದರೆ ಇಲ್ಲೂ ಕೂಡ ಎರಡೂ ಇಂಪ್ಯಾಕ್ಟ್ ಯಾವುದ್ರ ಮೇಲೆ ಆಗಿದೆ, ಅಸೆಟ್ಸ್ ಮೇಲೆ ಎಫೆಕ್ಟ್ ಆಗಿದೆ. ಸೊ ಹಾಗಾಗಿ ಎಗೇನ್ 2 lakhs ಸೇಮ್ ರಿಟರ್ನ್ ಆಯಿತು. ಇಲ್ಲೂ ಟೋಟಲ್ಲು 2 lakhs ಇದೆ. ನೀವು ಈಕ್ವೇಷನ್ 2 lakhs ಪ್ಲಸ್ 2 lakhs ಈಸ್ ಈಕ್ವಲ್ ಟು 2 lakhs. ಕ್ಲಿಯರ್. ಸೊ ನೆಕ್ಸ್ಟ್ ಏನಿದೆ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ರೆಡಿಟ್ ಫ್ರಮ್ ರವಿ. ಇಲ್ಲಿ ಕ್ರೆಡಿಟ್ ಅಂತ ಇದೆ. ಸೊ ಯಾರಿಂದ, ರವಿಯಿಂದ ತೊಗೊಳ್ತಾ ಇದ್ದೀವಿ ಅಂದರೆ ನಾವು ಪಾರ್ಟಿ ನೇಮ್ ತೊಗೊಳ್ತೀವಲ್ಲ, ಆ ಪಾರ್ಟಿ ನೇಮನ್ನು ನಾವೇನಂತ ಹಾಕ್ಕೊಳ್ತೀವಿ, ಯಾರ್ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ ಅವ್ರನ್ನೆಲ್ಲ ನಾವು ಕ್ರೆಡಿಟಾರ್ಸ್ ಅಂತ ಹಾಕ್ಕೊಳ್ತೀವಿ. ಈ ಕ್ರೆಡಿಟರ್ಸ್ನ ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ, ನಮಗೆ ಗೊತ್ತಿರೋ ಹಾಗೆ ಇದು ಲಯಬಿಲಿಟಿ ಸೈಡ್ ಬರುತ್ತೆ, ಹೌದಾ. ಇದು ಗೂಡ್ಸ್ ಅಂದಾಗ ನಾವೇನು ಮಾಡ್ತೀವಿ, ಸ್ಟಾಕ್ ಅಂದರೆ ಎಲ್ಲಿ ಬರುತ್ತೆ, ಅಸೆಟ್ ಅಂತ ಆಗುತ್ತೆ, ಕರೆಕ್ಟಾ. ಸೊ ಇದ್ರ ಇಂಪ್ಯಾಕ್ಟ್ ಎಲ್ಲಿ ಆಗ್ತಾ ಇದೆ, ಹೇಗಾದರೆ ಅಸೆಟ್ಟು ಮತ್ತು ಲಯಬಿಲಿಟಿ ಸೈಡಲ್ಲಿ ಆಗ್ತಾ ಇದೆ. ನೋಡಿ ಇಲ್ಲಿ ನೀವು ಈಕ್ವೇಷನ್ ಏನು ಬಂತು, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ರೆಡಿಟ್ ಅಂದಾಗ ಅಸೆಟ್ ಬರ್ತಾ ಇದೆ, ಸ್ಟಾಕ್ ಬರ್ತಾ ಇದೆ. ಹಾಗೆ ಇಲ್ಲಿ ಕ್ರೆಡಿಟಾರ್ಸನ್ನ ತೋರಿಸ್ತಾ ಇದ್ದೀವಿ. ಕ್ರೆಡಿಟ್ ಪರ್ಚೇಸ್ ಆಗಿರೋದ್ರಿಂದ ಕ್ರೆಡಿಟರ್ಸ್ ತೋರಿಸ್ತಾ ಇದ್ದೀವಿ, ಓಕೆನಾ. ಸೊ ಅವಾಗೇನಾಯಿತು, 2 lakh ಪ್ಲಸ್ 40,000, 2,40,000. ನೋಡಿ, ಈ 40,000 ಇಲ್ಲಿ ಬರ್ಕೊಂಡ್ವಿ, ಈ 2 lakhs ಇಲ್ಲಿ ಬರ್ಕೊಂಡ್ವಿ. ಇವೆರಡು ಸೇರಿಸ್ಬಿಟ್ಟು 2,40,000. 2,40,000 ಈಸ್ ಈಕ್ವಲ್ ಟು 2,40,000. ದಟ್ ಇಸ್ ದ ನೀ ಈಕ್ವೇಷನ್. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್. ಕ್ಲಿಯರ್. ಸೊ ನೆಕ್ಸ್ಟ್ ಏನಿದೆ, ಪೇಯ್ಡ್ ರೆಂಟ್ ಅಂತ ಇದೆ. ಸೊ ರೆಂಟನ್ನ ಯಾವ ಥರ ಕೊಡ್ತಾಯಿದ್ದೀವಿ, ಕ್ಯಾಶ್ ಕೊಡ್ತಾಯಿದ್ದೀವಿ. ಸೊ ಕ್ಯಾಶ್ ಈಸ್ ಮತ್ತು ರೆಂಟ್ ಏನಿದು ಎಕ್ಸ್ಪೆಂಡಿಚರ್. ನಮಗೆ ಗೊತ್ತಿರೋ ಹಾಗೆ ಇದು ಎಕ್ಸ್ಪೆಂಡಿಚರ್ ಅಂದರೆ ಲಾಸ್ ಯಾವುದರಿಂದ ಮೈನಸ್ ಆಗುತ್ತೆ, ಕ್ಯಾಪಿಟಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಕ್ಯಾಪಿಟಲಿಂದ ನಾವು ಆ ಪ್ರಾಫಿಟ್ ಇದ್ದರೆ ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ತೀವಿ, ಲಾಸ್ ಇದ್ದರೆ ಕ್ಯಾಪಿಟಲ್ನಿಂದ ಮೈನಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಅದರದ್ದು ಇಂಪ್ಯಾಕ್ಟ್ ಎಲ್ಲಿ ಬರುತ್ತೆ, ಕ್ಯಾಪಿಟಲಿಗೆ ಬರುತ್ತೆ. ನೋಡಿ, ಪೇಯ್ಡ್ ರೆಂಟ್. ಸೊ ಕ್ಯಾಶ್ ಪೇಮೆಂಟ್ ಆಗಿದೆ, ಮೈನಸ್ ಅಸೆಟ್ಟಿಂದ ಕ್ಯಾಶನ್ನ ಮೈನಸ್ ಮಾಡ್ತಾ ಇದ್ದೀವಿ. ಹಾಗೆಯೇ ಲಾಸ್ ಆಗೋದ್ರಿಂದ ರೆಂಟ್ ಇಸ್ ಎ ಲಾಸ್, ಎಕ್ಸ್ಪೆಂಡಿಚರ್ ಇಟ್ ಇಸ್ ಎ ಲಾಸ್. ಸೊ ಅದನ್ನಾಗುತ್ತೆ ನಮ್ಮ ಇದರಿಂದ ಮೈನಸ್ ಆಗ್ತಾ ಇದೆ, ಯಾವುದರಿಂದ, ಕ್ಯಾಪಿಟಲಿಂದ ಮೈನಸ್ ಆಗ್ತಾ ಇದೆ. ಸೊ 2 lakh ಮೈನಸ್ 10,000. ಸೊ ಅವಾಗೇನಾಯಿತು, ದಿಸ್ ಇಸ್ 2,30,000. ಇದು 40,000 ಇದೆ. ಇಲ್ಲಿ ಮೈನಸ್ ಮಾಡಿದ್ರಿಂದ 2 lakh minus 10,000, 1,90,000. Okay, 2 lakh minus 10,000, 1,90,000. ನೋಡಿ ಇಲ್ಲಿ ನೀವು ಈಕ್ವೇಷನ್. ಸೊ 2,40,000 minus 10, 2,30,000. 40,000 plus 1,90,000. The total is 2,30,000. That is the new equation. So that means whatever the transaction that we have, that always has an effect on assets, liabilities, or on the capital. Both may be on the assets or both may be on the liability side, but ultimately the assets will be equal to liabilities. Liabilities includes capital. Okay, so each transaction has an impact on this
and when you make a total or when you create a new equation, you can find that the total assets will be equal to total liabilities. Okay, clear, I think. So you are clear about it. We'll take few more transaction and we'll discuss in the next class. Okay.